ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಕೈಲಾಸಗಿರಿ ರೋಡಿಗೆ ಬರ್ತಾ ಇದ್ದೀವಿ. ಇದು ಬೆಟ್ಟದ ದೇವಸ್ಥಾನ ಹತ್ರ ಇರೋ ರೋಡು ನೋಡಿ. ಕೈಲಾಸಗಿರಿ ಬೆಟ್ಟ ನೋಡ್ತೀವಿ ನೋಡಿ. ಬೆಟ್ಟ ಹೀಗಿದೆ. ಇದೆಲ್ಲ ಒಂದೇ ಕಲ್ಲಲ್ಲಿ ಅಷ್ಟುದ್ದು ಬೆಟ್ಟ ಇರೋದು. ಈಗ ಫುಲ್ ಹಸಿರು ನೋಡಿ, ಎಷ್ಟು ಹಸಿರಾಗಿದೆ. ಇನ್ನು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕಲ್ಲುಗಳು ನೋಡಿ, ಆ ಕಡೆ ಈ ಕಡೆ ಎಲ್ಲ ಹಾಕಿದ್ದಾರೆ. ಎಲ್ಲ ಫುಲ್ ರೋಡೆಲ್ಲ ರೆಡಿ ಮಾಡಬೇಕು. ಮಾಡಿದ್ರೆ ಫುಲ್ ಚೆನ್ನಾಗಿರುತ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ನೋಡಿ. ಫುಲ್ ಹಸಿರು ಹೀಗಿದೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ಇನ್ನೇನು ದೇವಸ್ಥಾನ ಹತ್ರ ಬಂದುಬಿಟ್ರಿ. ಹೋಗ್ತಾ ಇದ್ದೀವಿ. ಲೆಫ್ಟ್ ಸೈಡ್ ಟರ್ನ್ ಆಗಬೇಕು ನೋಡಿ. ಇಲ್ಲಿ ಇನ್ನೊಂಚೂರು ಮುಂದೆ ಹೋಗಿ ಲೆಫ್ಟ್ ಟರ್ನ್ ಆಗಬೇಕು. ಇಲ್ಲೆಲ್ಲ ಮೆಟ್ಲು ನೀವು ನೋಡ್ಬೋದು. ಒಳಗೆ ಹೋಗ್ತಾ ಇದ್ದೀವಿ ನಾವು ಇವಾಗ ಬೆಟ್ಟದೊಳಗೆ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಒಳಗೆ ಬಂದರೆ ಎಷ್ಟು ತಣ್ಣಗಿದೆ ಗೊತ್ತಾ. ಆಚೆಗಡೆ ಎಷ್ಟು ಬಿಸಿಲು, ಒಳಗೆ ಎಷ್ಟು ತಣ್ಣಗಿದೆ. ಎಲ್ಲ ನೋಡ್ಬೋದು. ಎಲ್ಲ ಕೂತ್ಕೊಂಡಿದ್ದಾರೆ, ಎಲ್ಲ ಫೋಟೋಗಳು ಹಿಡ್ಕೊತಾ ಇದ್ದಾರೆ. ಬೆಟ್ಟ ನೋಡಿ, ಎಲ್ಲ ಇದು ಮಾಡಿರೋದು, ಕೊರೆದಿರೋದು ಬೆಟ್ಟನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತಿರ್ಗಿ ಆಮೇಲೆ ನೀವು ಗೋಪುರ ಥರ ಇರೋದು ನೋಡ್ಬೋದು. ಅದು ಈ ಬೆಟ್ಟದ ಕಲ್ಲಲ್ಲೇ ಮಾಡಿರೋದು ಗೋಪುರ. ಮೇಲೆ ಅದೆಲ್ಲ ಇದಿದೆಯಲ್ಲ, ಅವೆಲ್ಲ ಈ ಬೆಟ್ಟದ್ದು ಕಲ್ಲಲ್ಲಿ ಮಾಡಿರೋದು. ತಿರ್ಗಿ ನೀವು ಇಲ್ಲಿ ದೇವ್ರು ನೋಡ್ಬೋದು. ದೇವರು ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡಿ. ಎಲ್ಲರೂ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಇಲ್ಲಿ ಎಲ್ಲರ ಸಾಧು ಸಂತರ ಬೋಧನೆಗಳನ್ನು ಹಾಕಿದ್ದಾರೆ, ನೀವು ನೋಡಬಹುದು. ಇದರ ಬಗ್ಗೆ ನೀವು ಇಲ್ಲಿ ಓದಿಕೊಳ್ಳಬಹುದು. ಎಲ್ಲವರ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಶಿವಲಿಂಗ ಕಾಣಿಸ್ತಿದೆ, ಆದರೆ ಗಣೇಶ ಎಲ್ಲ ಇದೆ, ಆದರೆ ವಿಡಿಯೋ ಮಾಡಲು ಅಲೋ ಇಲ್ಲ.